ವರ್ಷದಿಂದ ತಿಕ್ಕಾಟ ನಡೆದಿದ್ದ ಗಂಗಾವತಿ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಹಿರಿಯ ಮುಖಂಡ ಸಂಧಾನದ ಮೂಲಕ ನ್ಯಾಯ ಚನ್ನಪ್ಪ ಮಳಗಿ ಅವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಕನಕಪ್ಪ ಮರಿಯಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿ ಚಂದ್ರಶೇಖರ ಅವರು ಘೋಷಣೆ ಮಾಡಿದರು. ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಲ್ಲಿಯೇ ಪೈಪೋಟಿ ನಡೆದಿದ್ದು ಕಳೆದ 3 ಬಾರಿ ಚುನಾವಣೆಯನ್ನು ಮುಂದೂಡಲಾಗಿದೆ. ಕಳೆದ 19/7/2025ರಲ್ಲಿ ನಾಮಪತ್ರ ಸಲ್ಲಿಕೆಯಾಗಿ ಸದಸ್ಯರನ್ನ ಗೈರಿನಿಂದ ಆಯ್ಕೆ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜೋಗದ ನಾರಾಯಣಪ್ಪ ನಾಯಕ್ ಮತ್ತು ಚನ್ನಪ್ಪ ಮಳಗಿ, ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಗರಾಜ್ ಮತ್ತು ಕನಕಪ್ಪ ಅವರು ನಾಮಪತ್ರ ಸಲ್ಲಿಸಿದರು. ಇಂದು ಮತ್ತೊಮ್ಮೆ ಚುನಾವಣೆ ಕಳೆದ ಜುಲೈ 19ರಂದು ಸಲ್ಲಿಸಿದ್ದ ನಾಮಪತ್ರಗಳನ್ನು ಪರಿಗಣಿಸಲಾಗಿದೆ. ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಕಚೇರಿಯಲ್ಲಿ ಮಾಜಿ ಸಂಸದ ಶಿವರಾಮೇಗೌಡ, ಮಾಜಿ ಶಾಸಕ ಜಿ ವೀರಪ್ಪ, ಚನ್ನಪ್ಪ ಮಳಗಿ, ನಾರಾಯಣಪ್ಪ ನಾಯಕ ಸೇರಿದಂತೆ ಸಂಘದ ನಿರ್ದೇಶಕರೊಂದಿಗೆ ಚರ್ಚಿಸಿ ಸಂಧಾನ ಪ್ರಕಟಿಸಿದರು. ಹೀಗಾಗಿ ನಾಮಪತ್ರ ಸಲ್ಲಿಸಿದ್ದ ನಾರಾಯಣಪ್ಪ ನಾಯಕ್ ಮತ್ತು ಇ ನಾಗರಾಜ್ ಅವರ ನಾಮಪತ್ರ ಹಿಂದಕ್ಕೆ ಪಡೆದ ಅಧ್ಯಕ್ಷರಾಗಿ ಚನ್ನಪ್ಪ ಮಳಗಿ, ಉಪಾಧ್ಯಕ್ಷರಾಗಿ ಕನಕಪ್ಪ ಮರಿಯಪ್ಪ ಅವರಿಗೆ ಅವಿರೋಧವಾಗಿ ಘೋಷಣೆ. ನಂತರ ಎಲ್ಲ ನಿರ್ದೇಶಕರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದಿಸಿದರು. ಚುನಾವಣೆ ದಿನಾಂಕದಿಂದ 5 ವರ್ಷ ಅಂತ ಅದು ಇವತ್ತು ತಗೊಂಡಿದ್ರೆ ಅದನ್ನು ಕಾನೂನು ವಿಚಾರದಲ್ಲಿ ನಾವು ಮತ್ತೆ ಅದು ಪ್ರಶ್ನೆ ಮಾಡಿ 5 ವರ್ಷ ಆಗುತ್ತೆ. ಮತ್ತು 4 ದಿವಸ ಹೆಸರು ಒಂದು ನಾಮಿನೇಟ್ ಸೇರಿ 15 ಜನ ಇಬ್ಬರು ಅನರ್ಹರಾಗಿದ್ದಾರೆ, ಒಬ್ಬರು ತಿರ್ಕೊಂಡು ಪ್ರಸ್ತುತರು 12 ಜನ. ಇಲ್ಲ, ಇದು ಅತ್ಯಂತ ರಾಜ್ಯದ ಅತಿ ದೊಡ್ಡ ಆಸ್ತಿ ಹೊಂದಿರುವಂಥ ಅತ್ಯಂತ ದೊಡ್ಡ ಸಂಸ್ಥೆ ಇದೆ ಗಂಗಾವತಿ PFCMS. ಇಲ್ಲಿ ಕಾರಣಾಂತರದಿಂದ ಹಲವಾರು ವರ್ಷಗಳ ಕಾಲ ಹಿರಿಯರು ತಮಗೆ ಅನುಕೂಲ ತಕ್ಕಂಗೆ ಏನು ಅಭಿವೃದ್ಧಿ ಮಾಡೋದು ಮಾಡಿದ್ದಾರೆ. ಆದರೂ ಅಂದ್ಕೊಂಡಷ್ಟು ಅಭಿವೃದ್ಧಿ ಆಗಿಲ್ಲ. ಮತ್ತು ಇಲ್ಲಿರುವಂಥ ಆದಾಯ ದೊಡ್ಡ ಪ್ರಮಾಣದಲ್ಲಿದೆ, ಅಭಿವೃದ್ಧಿ ಆಗಬೇಕಾಗಿತ್ತು. ಮುಂದೆ ಆದರೂ ಸಹ ಇಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ಈ ಸಂಸ್ಥೆಯನ್ನು ಲಾಭದತ್ತ ಕೊಂಡೊಯ್ದು ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಎಲ್ಲ ರೀತಿಯ ರೈತರು ಬಂದು ಇಲ್ಲಿ ತಮ್ಮ ಏನು ಸೌಕರ್ಯವನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸ್ತಾರೆ. ಒಕ್ಕಲುತನ ಹುಟ್ಟುವಳಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದಂಥ ನಮ್ಮ ಹಿರಿಯರು ಹಾಗೂ ಸಹಕಾರಿ ಬಂಧುಗಳಾದಂಥ ನಮ್ಮ ಚನ್ನಪ್ಪ ಮಳಗಿ ವಕೀಲರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಹಾಗಾಗಿ ನಮ್ಮ ಸಹಕಾರ ಬಂಧುಗಳಿಗೆ ಮತ್ತು ನಮ್ಮ ಸದಸ್ಯರುಗಳಿಗೆ ಈ ಒಂದು ಚನ್ನಪ್ಪ ಮಳಗಿ ಸಾರದಿಂದ ಇಲ್ಲಿ ಇರ್ತಕ್ಕಂಥ ಯಾವುದೇ ಇರಲಿ, ಗೊಬ್ಬರ ಇರ್ಬೋದು, ಆಹಾರ ಧಾನ್ಯಗಳು ಇರ್ಬೋದು, ಇನ್ನಿತರ ಅವರು ಒಂದು ಕಾನೂನುಬದ್ಧವಾಗಿ ಆ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ ಅಂತೇಳಿ ನಾವು ಎಲ್ಲ ಅಂದ್ಕೊಂಡಿದ್ದೀವಿ. ಅದರ ಜೊತೆಗೆ ಈಗಾಗಲೇ ಸುಮಾರು ದಿವಸಗಳಿಂದ ಸುಮಾರು ವರ್ಷ ಆಯ್ತು ಈಗ ಅಧ್ಯಕ್ಷ ಆಗಬೇಕೆಂಬುದು ಒಂದು ಆಸೆ ಇತ್ತು ಅವ್ರದ್ದು. ಆ ಆಸೆ ಇವತ್ತು ಈಡೇರುತ್ತೆ. ಅದಕ್ಕೆ ಕಾರಣಭೂತರಾದಂಥ ನಮ್ಮ ಶಾಸಕರಾದಂಥ ಜನಾರ್ದನ ರೆಡ್ಡಿಯವರು ಇರ್ಬೋದು, ಹಾಗೂ ನಮ್ಮ ಮಾಜಿ ಸಂಸದರಾದಂಥ ಶಿವರಾಮೇಗೌಡರು ಇರ್ಬೋದು, ಮತ್ತು ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ಗಣೇಶಗೌಡರು ಹಾಗೂ ಪರಣ್ಣ ಮುನವಳ್ಳಿಯವರು ಮತ್ತು ಮಾಜಿ ಶಾಸಕರಾದಂಥ ಇನ್ನೋರ್ವ ಜಿ ವೀರಪ್ಪ, ಇವೆಲ್ಲರ ಸಹಕಾರದಿಂದ ಹಾಗೂ ಮತ್ತು ನಮ್ಮ ನಿರ್ದೇಶಕರು ಒಂದು ಸಹಕಾರ ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಶಿವಶಾಣೇಗೌಡರು ಸರ್ ಇರ್ಬೋದು, ಮತ್ತು ಇನ್ನಿತರ ನಮ್ಮ ರವಿಸಿಂಗ್ ವಕೀಲರು ಇರ್ಬೋದು, ಮತ್ತು ಬಸನಗೌಡ ವಕೀಲರು ಇರ್ಬೋದು, ಅನೇಕರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹೀಗೆ ನಮ್ಮ ಸಹಕಾರ ಸಂಘದ ಒಂದು ಅಭಿವೃದ್ಧಿ ನಮ್ಮ ಚನ್ನಪ್ಪ ಮಳಗಿ ವಕೀಲರಿಂದ ಆಗಬೇಕಂತೇಳಿ ಶುಭ ಹಾರೈಸುತ್ತೇನೆ. ಇಂದಿನ ದಿನ ಗಂಗಾವತಿ TFCMSನ ನೂತನವಾಗಿ ಅಧ್ಯಕ್ಷರಾದ ಆತ್ಮೀಯರಾದ ಮಾನ್ಯ ಚನ್ನಪ್ಪ ಮಳಗಿಯವರಿಗೆ ಇವತ್ತಿನ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತಿನ ನಮ್ಮ ಗಂಗಾವತಿ ತಾಲೂಕಿನ ಈ 3 ತಾಲೂಕು ಒಳಗೊಂಡು ಕನಗಿರಿ, ಕಾರಟಗಿ, ಗಂಗಾವತಿ 3 ತಾಲೂಕು ಒಳಗೊಂಡು ಯಾರು ಅಧ್ಯಕ್ಷ ಹೇಳಿದಂಗೆ ಇದು ದೊಡ್ಡ ಸಂಪತ್ಭರಿತವಾದ TFCMS. ಇದನ್ನು ಜನರಿಂದ ಭಾಳ ದೂರ ಆಗಿತ್ತು. ಜನರಿಗೆ ಹತ್ರ ಒಯ್ಯುವಂಥ ಕೆಲಸ ಈಗಿನ ಟೀಮು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಒಳಗೊಂಡಂಥ ಎಲ್ಲ ಟೀಮು ಆ ಕೆಲಸ ಮಾಡಬೇಕು. ಆವಾಗ ಈ TFCMSನ ನವೀಕರಣ ಮಾಡಿ ಜನರಿಗೆ ಹತ್ರಕ್ಕೆ ಬರ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಾನು ಅವರಿಗೆ ಹಾರೈಸ್ತೀನಿ.